हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिते। संजयागलु तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्त मत्त गिरीश घोषन चंद्र चित्तदि ಕೊಯ್ಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। 15ನೇ ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಪಾಡ್ಯಮಿ ಶನಿವಾರ. ಮಾಸ್ಟರ್ ಮಹಾಶಯ ದಕ್ಷಿಣೇಶ್ವರದಲ್ಲಿ ಪರಮಹಂಸರೊಡನೆ ಎದ್ದುಕೊಂಡಿದ್ದಾನೆ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡು ರಾಮಲಾಲನ ಕೈಯಲ್ಲಿ ಭಕ್ತ ಮಾಲೆಯಿಂದ ಪ್ರಹ್ಲಾದನ ಚರಿತ್ರೆಯನ್ನು ಓದಿಸಿ ಕೇಳುತ್ತಿದ್ದಾರೆ. ಮಾಸ್ಟರ್ ನೆಲದ ಮೇಲೆ ಕುಳಿತುಕೊಂಡಿದ್ದಾನೆ. ರಾಖಾಲ, ಲಾಟು, ಹರೀಶ ಇವರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಹಾಜರ ವರಾಂಡದಲ್ಲಿ ಕುಳಿತಿದ್ದಾನೆ. ಪರಮಹಂಸರು ಪ್ರಹ್ಲಾದನ ಚರಿತ್ರೆಯನ್ನು ಕೇಳ್ತಾ ಕೇಳ್ತಾ ಇದ್ದ ಹಾಗೆ ಭಾವಾವಿಷ್ಟರಾಗುತ್ತಿದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಇಲ್ಲಿ ಹಾಜರ ವರಾಂಡದಲ್ಲಿ ಕುಳಿತುಕೊಂಡಿರ್ತಾನೆ ಅಂತ ಹೇಳ್ತಕ್ಕಂಥ ಮಾತು ತುಂಬಾ ಸ್ವಾರಸ್ಯಕರವಾದ್ದು. ಎಲ್ಲರೂ ಕೂಡ ಶ್ರೀರಾಮಕೃಷ್ಣ ಆ ಒಂದು ಮುಖಕಮಲದಿಂದ ಏನೇನು ಅಮೃತವಾಣಿ ಹೊರಗೆ ಬರುತ್ತೋ ಅದನ್ನು ಕೇಳೋಣ ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಒಳಗಡೆ ಕಿಕ್ಕಿರೋದು ಕುಳಿತಿರೋದಕ್ಕೆ ಇಷ್ಟಪಟ್ಟರೆ ಈತ ಆ ಹೊರಗಡೆ ವರಾಂಡದಲ್ಲಿ ಕುಳಿತಿರೋದು ಇಷ್ಟಪಡ್ತಾ ಇದ್ದ. ಕಾರಣ ಅವನ ಭಕ್ತರು ಎಷ್ಟೋ ಜನ ಇದ್ದಾರೆ. ಅವನು ಕೂಡ ಒಬ್ಬ ದೊಡ್ಡ ಸಂತ. ಅವನು ಕೂಡ ಎಷ್ಟೋ ಜನರಿಗೆ ಬೋಧನೆ ಕೊಡ್ತಕ್ಕಂಥದ್ದಿದೆ. ಅದ್ರ ಉದ್ದೇಶ ಬೇರೆ ಇದೆ, ಆ ವಿಚಾರ ಪ್ರತ್ಯೇಕ. ಅಂತೂ ಅವನು ತನಗೆ ಸರಿಯಾದ ಒಂದು ಜಾಗವನ್ನು ಆರಿಸಿಕೊಂಡು ಅವನು ಯಾವಾಗಲೂ ಅಲ್ಲೇ ಕುಳಿತುಕೊಳ್ಳೋದು. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ ಬರೆಯೋದನ್ನ. ಹಿರಣ್ಯಕಶಿಪುವಿನ ವಧೆಯಾದಾಗ ನರಸಿಂಹನ ರೌದ್ರ ಮೂರ್ತಿಯನ್ನ ನೋಡಿ ಮತ್ತು ಆತನ ಸಿಂಹನಾದವನ್ನ ಕೇಳಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಇನ್ನು ಇಲ್ಲಿ ಪ್ರಳಯವೇ ಆಗಿಬಿಡುವುದೋ ಏನೋ ಎಂದು ಹೆದರಿ ಪ್ರಹ್ಲಾದನನ್ನೇ ನರಸಿಂಹನ ಹತ್ತಿರಕ್ಕೆ ಕಳಿಸಿದರು. ಪ್ರಹ್ಲಾದ ಮಗುವಿನ ಹಾಗೆ ನರಸಿಂಹನನ್ನ ಸ್ತೋತ್ರ ಮಾಡಲಾರಂಭಿಸಿದ. ಭಕ್ತವತ್ಸಲನಾದ ನರಸಿಂಹ ಪ್ರಹ್ಲಾದನ ಶರೀರವನ್ನು ಪ್ರೀತಿಯಿಂದ ನೆಕ್ಕಲಾರಂಭಿಸಿದ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಹೇಳ್ತಾ ಇದ್ದಾರೆ, ಆಹಾ ಆಹಾ, ಭಕ್ತನ ಮೇಲೆ ಎಷ್ಟೊಂದು ಪ್ರೀತಿ. ಹೀಗೆಂದು ಹೇಳುತ್ತಾ ಹೇಳುತ್ತಾ ಇದ್ದ ಹಾಗೆಯೇ ಭಾವ ಸಮಾಧಿಸ್ಥರಾಗಿ ಬಿಟ್ಟರು. ಸ್ಪಂದಹೀನರಾಗಿ ಬಿಟ್ಟಿದ್ದಾರೆ. ಕಡೆಗಣ್ಣಿನಿಂದ ಪ್ರೇಮಾಶ್ರು ಸುರಿಯುತ್ತಿದೆ ಅಂತ ಬರಿತಾನೆ ಮಾಸ್ಟರ್ ಮಹಾಶಯ. ಹಿರಣ್ಯಕಶಿಪು ಭಯಂಕರ ವ್ಯಕ್ತಿ. ಆತ ತಪಸ್ಸಿನಿಂದ ಮತ್ತಷ್ಟು ಭಯಂಕರನಾಗಿದ್ದ. ಅವನನ್ನು ಸಂಹಾರ ಮಾಡೋದಕ್ಕೆ ನರಸಿಂಹಾವತಾರವನ್ನೇ ತಾಳಿದ್ದಾನೆ ಭಗವಂತ. ಸಿಂಹವೇ ಭಯಂಕರ. ಅದು ಕುಪಿತವಾದಾಗ ಇನ್ನೆಷ್ಟು ಭಯಂಕರವಾಗಿ ಕಾಣಿಸ್ಲಿಕ್ಕಿಲ್ಲ. ಅದು ಕೂಡ ಭಗವಂತನ ಕೋಪ. ಆ ಕೋಪ ಎಷ್ಟರ ಮಟ್ಟಿಗೆ ಕೆರಳಿದೆ ಅಂತ ಹೇಳಿದ್ರೆ ಅಲ್ಲೇನು ಒಂದು ಪ್ರಳಯವೇ ಆಗಿಬಿಡುತ್ತೋ ಅಂತನ್ನುವ ವಾತಾವರಣ ನಿರ್ಮಾಣವಾಗಿದೆ. ಆದ್ರಿಂದ ಸರ್ವಲೋಕದ ಸ್ವಾಮಿಯಾದಂತಹ ಆ ಪರಮಾತ್ಮನ ಬಳಿಗೆ ಸಮೀಪಿಸುವುದಕ್ಕೆ ಕಷ್ಟವಾಗಿದೆ. ಪರಮ ಕರುಣಾಮಯನಾದ ಆ ಪರಮಾತ್ಮನ ಬಳಿಗೆ ಇತರ ಮನುಷ್ಯ ಭಕ್ತರು ಮಾತಾಗಿರಲಿ, ದೇವತೆಗಳು ಕೂಡ ಸಮೀಪಿಸುವುದಕ್ಕೆ ಹೆದರಿದರಂತೆ.
ಈಗ ಉಪಾಯ ಏನು? ಹಿಂದೆ ಒಮ್ಮೆ ಉಪನ್ಯಾಸದಲ್ಲಿ ನಾನು ಹೇಳಿದ್ದೆ, ಯಾರಾದರೂ ಭಯಂಕರವಾಗಿ ಕೋಪಿಸಿಕೊಂಡಾಗ ಎಳೆಯ ಮಗುವನ್ನ ಅವ್ರ ಕೈ ಮೇಲೆ ಇಟ್ಬಿಡಿ ಅಂತ. ಹಾಗೆ ಇವರು ಕೂಡ ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಬಿಟ್ರು. ಆ ಎಳೆಯ ಹುಡುಗ ಪ್ರಹ್ಲಾದ ಮೊದಲೇ ಭಕ್ತ, ಜೊತೆಗೆ ಎಳೆಯ ಮುಗ್ಧ ಸ್ವಭಾವದ ಬಾಲಕ ಪ್ರಹ್ಲಾದನನ್ನ ಆ ನರಸಿಂಹನ ಬಳಿಗೆ ಕಳಿಸಿಕೊಡ್ತಾರೆ. ಅವನು ದಿವ್ಯಾಂಶ ಸಂಭೂತ, ಆದ್ರಿಂದ ಹರಿಯ ಗುಣಗಾನವನ್ನು ಮಾಡ್ತಾ ಸ್ತೋತ್ರ ಮಾಡ್ತಾ ಆ ನರಸಿಂಹನ ಕೋಪವನ್ನು ಶಾಂತಗೊಳಿಸ್ತಾನೆ. ನರಸಿಂಹನಿಗೆ ತಕ್ಷಣವೇ ಕೋಪ ಶಾಂತವಾಗಿದೆ. ಅಷ್ಟೇ ಅಲ್ಲ, ತನ್ನ ಭಕ್ತರ ಮೇಲಿನ ಪ್ರೀತಿಯಿಂದ ಅವನ ಮೈಯನ್ನು ನೆಕ್ಕಿದ ಅಂತ ವರ್ಣನೆ ಬರುತ್ತೆ ಇಲ್ಲಿ. ಬಹುಶಃ ಯಾರೂ ಎಲ್ಲೂ ಕೇಳಲಿಕ್ಕಿಲ್ಲ ಇದು. ಭಕ್ತರ ಮೈಯನ್ನ ಭಗವಂತ ಈ ತರ ನೆಕ್ಕೋದುಂಟೆ ಎಲ್ಲಾದ್ರೂ. ತಬ್ಬಿಕೊಂಡಾನು ರಾಮ ಹನುಮಂತನ ಮೇಲೆ ಸಂತುಷ್ಟನಾಗಿ ಅವನನ್ನು ತಬ್ಬಿಕೊಂಡಂತಹ ವರ್ತಮಾನ ನಮಗೆ ತಲುಪಿದೆ. ಆದರೆ ನೆಕ್ಕಿದ ವರ್ತಮಾನ ಎಲ್ಲೂ ಇಲ್ಲವೇ ಇಲ್ಲ. ಇಲ್ಲಿ ಇದು ಪ್ರೀತಿ ಸೂಚಕ ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಾರವಾದರೆ, ಈ ಪ್ರೀತಿ ಮನುಷ್ಯ ಲೋಕದಲ್ಲೆಲ್ಲೂ ಇಲ್ಲ. ತಾಯಿಯೂ ಕೂಡ ತನ್ನ ಮಗುವನ್ನು ಪ್ರೀತಿಸುವ ಸಂದರ್ಭದಲ್ಲಿ ಮುತ್ತು ಕೊಟ್ಟಾಳು, ಮುತ್ತಿನ ಸುರಿಮಳೆಯನ್ನೇ ಸುರಿದಾಳು. ಆದರೆ ಎಲ್ಲೂ ನೆಕ್ಕಿದ ವರ್ತಮಾನ ಇಲ್ಲ. ಇದು ಪ್ರಾಣಿಗಳಿಗೆ ಸಹಜವಾದಂತಹದ್ದು. ಪ್ರಾಣಿಗಳು ತಮ್ಮ ಪ್ರೀತಿಯನ್ನು ಸೂಚಿಸುವಂತಹ ವಿಧಾನ ಅದು, ನೆಕ್ಕೋದು. ನಾಯಿನ ನೀವೇನಾದರೂ ಮುದ್ದು ಮಾಡಿ ಅದರ ಮುಖದ ಹತ್ರಕ್ಕೆ ತಗೊಂಡೋಗಿ, ಅದು ನಿಮ್ಮ ಮುಖ, ಅದು ಪವಿತ್ರವಾದ ಮುಖ, ಮಡಿ ಅಂತ ಏನು ಯೋಚನೆ ಮಾಡೋದಿಲ್ಲ. ಅದು ತನ್ನ ಪ್ರೀತಿಯನ್ನು ಸೂಚಿಸೋದಕ್ಕೋಸ್ಕರ ನೆಕ್ಕೋದಕ್ಕೆ ಶುರು ಮಾಡಿಬಿಡುತ್ತೆ. ಇಲ್ಲಿ ನರಸಿಂಹ ಸಿಂಹ, ಅವನ ಮೇಲ್ಭಾಗ ಸಿಂಹ, ಕೆಳಭಾಗ ನರಸಿಂಹ. ಅವನು ಆ ಸಿಂಹದ ಭಾಗ ಮುಖ, ಸಿಂಹದ ಮುಖ ಅದು ಪ್ರಾಣಿ ಸಹಜವಾದ ಕೆಲಸವನ್ನು ಮಾಡಿದೆ. ಅದು ಆದ್ರಿಂದ ನೆಕ್ಕಿದೆ. ಈಗ ಶ್ರೀರಾಮಕೃಷ್ಣರು ಈ ಒಂದು ಸಂದರ್ಭವನ್ನ ಎಷ್ಟು ಗಾಢವಾಗಿ ಭಾವಿಸಿದ್ದಾರೆ ಅದು ಬಹಳ ಮುಖ್ಯ. ಕತೆ ಕೇಳೋದು, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನ್ನೋದು, ಆಮೇಲೆ ಒಂದು ಕಪ್ ಕಾಫಿ ಕುಡಿಯೋದು. ಸ್ವಾಮಿಗಳಿಗೆ ಕಾಫಿ ಅಂದ್ರೆ ಬಹಳ ಇಷ್ಟ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಏನು ಮಾತಾಡಲಿ ಒಂದು ಕಪ್ ಕಾಫಿ ಮಾತ್ರ ಹೇಳ್ತಾರೆ ಅಂತ ಜನ ತಿಳ್ಕೋತಾರೆ. ಹಾಗೇನಿಲ್ಲ. ಹಾಗೆ ನಾವು ತಿಳ್ಕೊಂಡ್ಬಿಟ್ರೆ ಯಾರಾದ್ರೂ ಒಂದೊಂದು ಕಪ್ ಕಾಫಿನ ಫ್ಲಾಸ್ಕ್ನಲ್ಲಿ ತಂದು ಕೊಟ್ಟು ಹಾಗಾಗೋ ಸಂದರ್ಭ ಉಂಟು. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಮಧ್ಯೆ ಅಕ್ಬರ ಬೀರ್ಬಲ್ನನ್ನು ಒಮ್ಮೆ ಕೇಳಿದಂತೆ. ಅವನು ಬೀರ್ಬಲ ಒಂದು ಔತಣಕ್ಕೆ ಹೋಗಿದ್ದಂತೆ. ಅವನ ಜೊತೆಲಿ ಮಾತನಾಡ್ತಾ ಏನೇನು ಅಡುಗೆ ಮಾಡಿದ್ರು ಹೇಳು ಅಂತ ಆ ಔತಣದ ವಿವರವನ್ನು ಕೇಳಿದ್ದಂತೆ. ಬೀರ್ಬಲ ಒಂದೊಂದಾಗಿ ಹೇಳ್ತಾ ಬಂದ, ಕೋಸಂಬರಿಯಿಂದ ಹಿಡಿದು. ಮಧ್ಯದಲ್ಲಿ ರಾಯಭಾರ ಅಲ್ವೇ, ರಾಜಕಾರ್ಯ, ಅದರಿಂದ ಅವನೋ ಒಬ್ಬ ಬಂದು ಒಂದು ತ್ವರಿತದ ಕೆಲಸವನ್ನ ರಾಜನಿಗೆ ತಿಳಿಸಬೇಕಾಗಿತ್ತು. ಮಧ್ಯ ಪ್ರವೇಶ ಮಾಡಿಬಿಟ್ಟ. ಬೀರ್ಬಲ ಪೂರ್ತಿ ಹೇಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅಕ್ಬರ ಹೇಳ್ದ, ಬೀರ್ಬಲ ಇವತ್ತು ಸಾಕು, ಇನ್ನೊಂದು ದಿವಸ ಕೇಳ್ತೇನೆ ನಾನು ಮುಂದಿನ ವಿವರವನ್ನ, ಔತಣ ಪೂರ್ತಿ ಆಗಬೇಕಲ್ಲ. ಅಲ್ಲಿಗೆ ಮುಗಿದೋಯ್ತು. ಆಮೇಲೆ ರಾಜ ಮರ್ತು ಬಿಟ್ಟ ಅಕ್ಬರ. ಒಂದಾನೊಂದು ದಿನ ದರ್ಬಾರ್ನ ವೇಳೆಯಲ್ಲಿ ಅವನಿಗೆ ನೆನಪಾಯ್ತು, ಇದೊಂದು ಅರ್ಧಕ್ಕೆ ಮುಗಿದಿದೆಯಲ್ಲ ಅಂತ. ದರ್ಬಾರ್ನಲ್ಲಿ ಎಲ್ಲಾ ಮಂತ್ರಿಗಳು ಕೊಡ್ತಿದ್ದಾರೆ. ಅಷ್ಟರತ್ನಗಳು ಅಂತ 8 ಜನ ಬಹಳ
ಪ್ರಸಿದ್ಧರಾದಂತಹ ಮಂತ್ರಿಗಳು, ಬಾಕಿ ಉಳಿದವರೆಲ್ಲರೂ ಕೂಡ ಗಣ್ಯ ವ್ಯಕ್ತಿಗಳು ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಇವನಿಗೆ ನೆನಪಾಗಿದೆ, ಅಲ್ಲೇ ಕೇಳಿಬಿಡ್ತಾನೆ ಬೀರ್ಬಲ. ಆಮೇಲೆ ತಕ್ಷಣ ಬೀರ್ಬಲ, ಇದು ಈ ಅಕ್ಬರ ಆ ಥರ ಕೇಳೋದಕ್ಕೂ ಕೂಡ ಒಂದು ಕಾರಣ ಇತ್ತು. ಈ ಬೀರ್ಬಲ ಅದನ್ನು ನೆನಪಿಟ್ಕೊಂಡು ಹೇಗೆ ಈ ಸಮಯೋಚಿತವಾಗಿ ಹೇಗೆ ಉತ್ತರ ಕೊಡ್ತಾನೆ ಅಂತ. ಬಾಕಿ ಉಳಿದ ಪೆದ್ರಾದ್ರೆ ಏನ್ ಮಾಡ್ತಾರೆ, ಏನದು ಮಹಾಪ್ರಭು, ಆಮೇಲೆ ಅಂದ್ರೆ ಏನದು, ಓ ಅದು ಅಂತ ಆಮೇಲೆ ವಿವರಿಸಬೇಕು. ಓಹೋ ಅದು ಇದು ಅಂತ ನಾವು ಹೇಳೋದು, ಬಾಕಿ ಉಳಿದ ಕತೆ ಆ ರೀತಿಯಲ್ಲಿ ಹೇಳ್ತು ಅಂತ ಹೇಳಿದ್ರೆ ಬೀರ್ಬಲ ಸೋತ ಅಂತ ಅರ್ಥ. ಅವನು ನೇರವಾಗಿ ತನ್ನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಟ್ರೆ ಎಷ್ಟು ಸ್ವಾರಸ್ಯವಾಗಿರುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಬೀರ್ಬಲ ಆಮೇಲೆ ಅಂತ ಕೇಳಿದಂತೆ. ಬೀರ್ಬಲ ಹೇಳಿದಂತೆ, ಖಾವಂದ್ರೆ ಆಮೇಲೆ ಪಲ್ಯ ಅಂದಂತೆ. ರಾಜನಿಗೆ ಬಹಳ ಸಂತೋಷವಾಯಿತು. ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟೋ ದಿನಗಳ ಮೇಲೆ ಇದಕ್ಕಿದ್ದಾಗ ಆಮೇಲೆ ಅಂತ ಹೇಳಿದ್ರೆ ಆ ಕಥೆಯನ್ನು ಮುಂದುವರಿಸಿ ಅವನು ಹೇಳಿದ್ನಲ್ಲ ಅಂತ ಸಂತೋಷವಾಗಿ ಒಂದು ಬಹುಮಾನವನ್ನು ತಕ್ಷಣ ಕೊಟ್ಟನಂತೆ. ಆ ದರ್ಬಾರಲ್ಲಿ ಸೇರಿದಂತಹ ಬಹಳ ಜನ ಗಣ್ಯ ನಾಗರಿಕರಿಗೆಲ್ಲ ಬಹಳ ಆಶ್ಚರ್ಯವಾಯಿತಂತೆ. ಇದೇನಪ್ಪ ಇದು, ಕೇವಲ ಪಲ್ಯ ಅಂತ ಹೇಳಿದ್ದಕ್ಕೆ ಇಂತಹ ಬಹುಮಾನವನ್ನು ಕೊಟ್ಬಿಟ್ಟಲ್ಲ ಇವನು ಅಂದದ್ದೇ. ಮರುದಿನ ಬರೋ ಹೊತ್ತಿಗೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಬಗೆಯ ಪಲ್ಯವನ್ನು ಮಾಡ್ಕೊಂಡು ಬಂದು ಖಾವಂದ್ರಿಗೆ ಒಪ್ಪಿಸಿರಂತೆ. ಖಾವಂದ್ರು ಅದನ್ನು ನೋಡ್ತಾರೆ. ಖಾನೆ ಕಾ ಬಾಬತ್ ಹೈ, ಪಲ್ಯ ಏನಿದು, ಮಹಾರಾಜರಿಗೆ ಪಲ್ಯವನ್ನು ತಂದು ಒಪ್ಪಿಸ್ತಾ ಇದ್ದಿರಲ್ಲ, ಏನಿದು? ಖಾವಂದ್ರೆ, ನಿನ್ನೆ ಆ ಬೀರ್ಬಲ ಪಲ್ಯ ಅಂತ ಹೇಳಿದ್ಕು ನೀವು ಸಂತುಷ್ಟರಾಗಿ ಅಂತಹ ಬಹುಮಾನವನ್ನು ಕೊಟ್ರಿ, ನಮಗೂ ಕೂಡ ಅಂತಹದ್ದೇ ಒಂದು ಬಹುಮಾನ ಬಂದಿತ್ತು, ನಿಮಗೆಲ್ಲ ಪಲ್ಯ ಅಂದ್ರೆ ಬಹಳ ಇಷ್ಟ ಅಂತ ಕಾಣುತ್ತೆ ಅಂತೇಳಿ ನಾವು ತಂದು ಕೊಟ್ಟು. ಆಗ ಅಕ್ಬರ ಕಥೆ ಹೇಳಿದಂತೆ, ಹಾಗೆ ಕಾಫಿ ಅಂತ ಹೇಳಿದ್ದಕ್ಕೆ ಇನ್ಮೇಲೆ ನಾನು ಬೇರೆ ಏನಾದ್ರು ಹೇಳಬೇಕು, ಅದನ್ನು ತಂದು ಕೊಟ್ಟರು ಕೂಡ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ನಾನು ಹಂಚೋದಕ್ಕೆ ಅನುಕೂಲವಾಗುತ್ತೆ. ಕಾಫಿ ತಂದ್ರೆ ಸ್ಟಾಕ್ ಆಗೋದೇ ಇಲ್ಲ ಅದನ್ನ. ಇಲ್ಲಿ ಆ ಪ್ರಹ್ಲಾದನ ಅದ್ಭುತವಾದಂತಹ ಮುಗ್ಧ ಪ್ರೇಮ, ಅದಕ್ಕೆ ಭಗವಂತ ಪ್ರತಿಸ್ಪಂದಿಸಿದಂತಹ ವಿಧಾನ, ಆ ಒಂದು ಭವ್ಯವಾದಂತಹ ಮುಗ್ಧವಾದಂತಹ ದೃಶ್ಯವನ್ನ ಭಾವಿಸಿ 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 ಭಾವಾವಿಷ್ಟರಾಗಿಬಿಟ್ರು, ಭಾವ ಸಮಾಧಿಗೆ ಏರ್ಬಿಟ್ರು. ಅವರು ಸ್ಪಂದಹೀನರಾಗಿ ಬಿಟ್ಟಿದ್ದಾರಂತೆ. ಕಡೆಗಣ್ಣಿನಿಂದ ಪ್ರೇಮಾಶ್ರು ಸುರಿತಾ ಇದೆಯಂತೆ. ಕಡೆಗಣ್ಣು ಅಂದ್ರೆ ಏನದು? ಕಣ್ಣಿನಲ್ಲಿ ಮೂಗಿನ ಕಡೆ ಮತ್ತು ಕಿವಿಯ ಕಡೆ. ಕಿವಿಯ ಕಡೆಯ ಕಣ್ಣು ತುದಿ ಇದೆಯಲ್ಲ, ಅದನ್ನು ಕಡೆಗಣ್ಣು ಅಂತ ಕರೆಯುವ ಕ್ರಮ. ಕಡೆಗಣ್ಣಿನ ನೋಟ ಅಂತಂದ್ರೆ ಹೀಗೆ ಓರೆ ನೋಟ. ಕಡೆಗಣ್ಣಿನಿಂದ ಅಶ್ರು ಎಳಿತಾ ಇತ್ತು ಅಂತ ಹೇಳಿದ್ರೆ ಅದು ಪ್ರೇಮ ಅಶ್ರು, ಅದು ಆನಂದ ಅಶ್ರು. ಈ ಮೂಗಿನ ತುದಿಯಿಂದ, ಮೂಗಿನ ಬದಿಯಲ್ಲಿರ್ತಕ್ಕಂತಹ ಕಣ್ಣಿನ ತುದಿ ಇದೆಯಲ್ಲ, ಅಲ್ಲಿಂದೇನಾದ್ರೂ ರಸ ಎಳಿತಾ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಕಣ್ಣೀರು ಇಳಿತಾ ಇತ್ತು ಅಂತಂದ್ರೆ ಅದಕ್ಕೆ ಶೋಕಾಶ್ರು ಅಂತ ಹೆಸರು. ನಿಜವಾದ ದುಃಖ ಬಂದಾಗ ಕಣ್ಣೀರು ಇತ್ತ ಕಡೆಯಿಂದ ಇಳಿಯುತ್ತೆ, ಆನಂದ ಸಂತೋಷ ಭಾವ ಉಕ್ಕಿದಾಗ ಇತ್ತ ಕಡೆಯಿಂದ ಕಣ್ಣೀರು ಬರುತ್ತೆ ಅಂತ ಒಂದು ಮಾತಿದೆ. ಆದ್ರಿಂದ ನಮ್ಮ ಕಣ್ಣೀರು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಸ್ವಲ್ಪ ನೋಡಿಕೊಂಡು ಅದೇನು ಅಂತ ತಿಳ್ಕೊಳ್ಬಹುದು. ಪರಮಹಂಸರು ಪ್ರಕೃತಿಸ್ಥರಾದ ನಂತರ, ಅಂದ್ರೆ ಅವರ ಮನಸ್ಸು ಶರೀರಕ್ಕೆ ಬಂದ ನಂತರ ಮಾಸ್ಟರ್ ಒಡನೆ ಮಾತನಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತಾ ಯಾರು ಸ್ತ್ರೀ ಸಂಘ ಮಾಡ್ತಾರೋ ಅವರ ಸಂಬಂಧವಾಗಿ ಪರಮಹಂಸರು ತಮ್ಮ ಕೋಪತಾಪಗಳನ್ನು ಸೂಚಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಿನಗೇನು ನಾಚಿಕೆ ಆಗೋದಿಲ್ವೇ? ಮಕ್ಕಳಾಗಿದ್ರೂ ಸಹ ಹೆಂಡತಿಯ ಸಹವಾಸ ಮಾಡೋದು ಅಸಹ್ಯ ತೋರೋದಿಲ್ವೇ? ಪಶುವಿನ ಹಾಗೆ ವ್ಯವಹರಿಸುವುದಕ್ಕೆ ನರ, ರಕ್ತ, ಮಲ, ಮೂತ್ರ ಇವುಗಳಿಂದ ಕೂಡಿದ ದೇಹ ನೋಡಿ ಹೇವರಿಕೆ ಆಗುವುದಿಲ್ವೇ?
ಯಾರು ಭಗವಂತನ ಪಾದ ಪದ್ಮಗಳ ಚಿಂತನೆಯನ್ನು ಮಾಡ್ತಾನೋ ಆತನಿಗೆ ಪರಮ ಸುಂದರ ರಮಣಿಯೂ ಚಿತೆಯ ಭಸ್ಮದ ಹಾಗೆ ತೋರಿ ಬರ್ತಾಳೆ. ಯಾವ ಶರೀರ ನಶ್ವರವಾದದ್ದೋ, ಯಾವುದರಲ್ಲಿ ಕ್ರಿಮಿ, ಕೀವು, ಶ್ಲೇಷ್ಮ ಇವೇ ಮುಂತಾದ ಅಸಹ್ಯ ವಸ್ತುಗಳು ತುಂಬಿವೆಯೋ ಅಂತ ಶರೀರದೊಡನೆ ಆನಂದ ಪಡೋದು ಏನು ನಾಚಿಕೆ ಆಗುವುದಿಲ್ವೇ? ಮಾಸ್ಟರ್ ಲಜ್ಜೆಯಿಂದ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವತ್ ಪ್ರೇಮದ ಒಂದು ಬಿಂದುವೇ ಆಗಲಿ ಯಾರಿಗಾದರೂ ದೊರೆತದ್ದೇ ಆದರೆ ಕಾಮಕಾಂಚನ ಅತಿ ತುಚ್ಛವಾಗಿ ತೋರಿ ಬರುತ್ತವೆ. ಕಲ್ಲು ಸಕ್ಕರೆಯ ಪಾನಕ ದೊರೆಯಿತು ಅಂದರೆ ಜೋನಿ ಬೆಲ್ಲದ ಪಾನಕ ತುಚ್ಛವಾಗಿ ತೋರುತ್ತೆ. ಭಗವಂತನನ್ನ ವ್ಯಾಕುಲ ಚಿತ್ತದಿಂದ ಪ್ರಾರ್ಥನೆ ಮಾಡಿದರೆ, ಆತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡ್ತಾ ಇದ್ರೆ ಆತನಲ್ಲಿ ಪ್ರೀತಿ ಕ್ರಮೇಣ ಉದ್ಭವವಾಗಿ ಬಿಡುತ್ತೆ ಅಂದ್ರು ಶ್ರೀರಾಮಕೃಷ್ಣ. ಭಯಂಕರ ಭಯಂಕರ ಈ ಮಾತುಗಳನ್ನೆಲ್ಲ ನಾವು ಯಾವಾಗ ವಚನ ವೇದದಲ್ಲಿ ಓದ್ತೇವೋ ಇನ್ನು ಆ ವಚನ ವೇದವನ್ನು ಮುಟ್ಟು ಹಾಗೆ ಇಲ್ಲ. ಈ ರೀತಿಯಲ್ಲೆಲ್ಲ ಒಂದೇ ಸಮನೆ ಹೊಡೆತ ಕೊಟ್ಬಿಟ್ರೆ ಪಾಪದ ಮಾಸ್ಟರ್ ಪಾಪ ಅವನ ಪಾಡಿ ಅವನು ಗೃಹಸ್ಥ ಜೀವನವನ್ನು ನಡೆಸ್ತಾ ಇದ್ರೆ ಒಂದೇ ಸಮನೆ ಹೊಡೆತ ಕೊಟ್ಬಿಟ್ರಲ್ಲ. ಇದನ್ನು ಓದಿ ಹೇಳಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೇಳೋ ಬೇಡವೋ ಅಂತ. ಆದರೆ ಈ ವಚನ ವೇದದಲ್ಲಿ ಇದನ್ನೆಲ್ಲವನ್ನು ಕೂಡ ಹೇಳಬೇಕು ಒಂದು ದೃಷ್ಟಿಯಿಂದ. ಶ್ರೀರಾಮಕೃಷ್ಣರು ಹೇಳಿದ ಮಾತು, ಅವರ ಅವತಾರದ ಉದ್ದೇಶವೇ ಅದು. ಮೃಗತ್ವವನ್ನ ಉದಾತ್ತೀಕರಿಸಿ ಮನುಷ್ಯತ್ವಕ್ಕೆ ಏರಿಸಿ, ಅದನ್ನು ಉದಾತ್ತೀಕರಿಸಿ ಮೇಲೇರಿ ದಿವ್ಯತೆಯ ಮಟ್ಟಕ್ಕೆ ಏರಿ ಆ ದಿವ್ಯಾನಂದವನ್ನ ಮನುಷ್ಯರೆಲ್ಲರೂ ಕೂಡ ಅನುಭವಿಸುವಂತೆ ಆಗಬೇಕು ಅಂತನ್ನೋದು ಅವರ ಹೃದಯದ ಹಂಬಲ. ಪರಮಾತ್ಮ ಅವ್ಯಕ್ತವಾಗಿದ್ದಂತಹ ಸಂದರ್ಭದಲ್ಲೇ ಈ ಕಲಿಯುಗದ ಜನ ಯಾವ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅಲ್ಲೇ ಅರಿತುಕೊಂಡು ಇದಕ್ಕೇನಾದ್ರೂ ಒಂದು ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ಕನಿಷ್ಠ ಪಕ್ಷ ಭಗವದ್ ಭಕ್ತರು ಅಂತ ನೋಡುವರಾದ್ರೂ ಹಾಳಾಗದಂತೆ, ಪೂರ್ತಿ ಕೆಟ್ಟು ಹೋಗದಂತೆ ನೋಡಿಕೊಳ್ಬೇಕು. ಯಾಕೆಂತಂದ್ರೆ ಸಹವಾಸ ದೋಷ. ಪ್ರಾಪಂಚಿಕರು ಕೋಟಿ ಕೋಟಿ ಜನ, ಭಕ್ತರು ಅಲ್ಪಸಂಖ್ಯಾತರು. ಆ ಕೋಟಿ ಕೋಟಿ ಜನರ ನಡುವೆ ಇರತಕ್ಕಂತಹ ಭಗವದ್ ಭಕ್ತರು ಕೋಟಿ ಜನರ ರೀತಿಯನ್ನೇ ಅನುಸರಿಸಿದರೆ ಅದರೊಳಗೆ ಆಶ್ಚರ್ಯವೇನೂ ಇಲ್ಲ. ಹಾಗೇನಾದ್ರೂ ಅನುಸರಿಸ್ತು ಅಂತ ಹೇಳಿದ್ರೆ ನನ್ನ ಭಕ್ತರೆಲ್ಲ ಕೆಟ್ಟೋಗ್ಬಿಡ್ತಾರಲ್ಲ ಅಂತ. ಆದರೂ ಕೂಡ ಇದು ಬಹಳ ಕಷ್ಟಕರವಾದಂತಹ ವಿಚಾರ. ಮದುವೆಯಾಗಿ ಒಂದೆರಡು ಮೂರು ಮಕ್ಕಳಾದ ಮೇಲೆ ಶ್ರೀರಾಮಕೃಷ್ಣ ಯಾವಾಗಲೂ ಹೇಳುವಂತಹ ಕ್ರಮ, ಮದುವೆ ಆಗಿ 2-3 ಮಕ್ಕಳಾದ ಮೇಲೆ ಗಂಡ ಅಂತನೋನು ಅಣ್ಣನಾಗಬೇಕು, ಹೆಂಡತಿ ಅನ್ನೋಳು ತಂಗಿ ಆಗಬೇಕು, ಅಣ್ಣ ತಂಗಿಯ ರೂಪಾದಿಯಲ್ಲಿ ಇರಬೇಕು. ಆ 2-3 ಮಕ್ಕಳು ಆಗುವವರೆಗೆ ನಡೆಸಿದಂತಹ ದಾಂಪತ್ಯದ ಸಂದರ್ಭದಲ್ಲಿ ಅವರಿಬ್ಬರೂ ಆಗಾಗ ಮಾತನಾಡಿಕೊಂಡು ಕ್ರಮೇಣ ಇದನ್ನ ಬಿಟ್ಟುಬಿಡಬೇಕು. ಈ ಒಂದು ಶಾರೀರಿಕವಾದ ಸಂಬಂಧವನ್ನು ಬಿಟ್ಟುಬಿಡಬೇಕು, ದೈವೀ ಭಾವದಲ್ಲೇ ಇರುವಂತಹ ಪ್ರಯತ್ನ ಮಾಡಬೇಕು ಅಂತ ಆ ಒಂದು 5-6-7 ವರ್ಷಗಳ ಅವಧಿಯಲ್ಲಿಯೇ ಮಾತನಾಡಿಕೊಳ್ಳಬೇಕು ಅಂತ ಕೂಡ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಪರಸ್ಪರ ಮಾತನಾಡಿಕೊಳ್ಳಬೇಕು.
ಹಾಗೆ ಮಾತನಾಡಿಕೊಳ್ಳದೆ ಇದ್ರೆ ಇವನೇನೋ ಆಧ್ಯಾತ್ಮಿಕ ಭಾವಕ್ಕೆ ಸಿದ್ಧನಾಗಿರಬಹುದು, ಅವಳು ತಯಾರಿಲ್ಲದಿದ್ರೆ, ಅಥವಾ ಅವಳೇನೋ ಸಿದ್ಧಳಾಗಿರಬಹುದು, ಇವನು ಸಿದ್ಧನಾಗಿಲ್ಲದೆ ಹೋದ್ರೆ ಹೊಂದಾಣಿಕೆ ಇಲ್ಲದೆ ಅಲ್ಲಿ ವಿರಸ ಉಂಟಾಗುತ್ತೆ. ಆ ದೃಷ್ಟಿಯಿಂದ ಒಂದು ಬಗೆಯ ಒಪ್ಪಂದದ ಮೂಲಕ ಹೋಗಬೇಕು, ಅದಕ್ಕೆ ಮೊದಲಿಂದಲೇ ತಯಾರಿ ಬೇಕು ಅಂತ ಶ್ರೀರಾಮಕೃಷ್ಣರು ಹಲವಾರು ಕಡೆ ಹೇಳಿದ್ದಾರೆ. ಇದೊಂದು ಬಹಳ ಗಮನೀಯವಾದಂತಹ ವಿಷಯ. ನಮ್ಮ ಸಮಾಜ ಅಂತ ಹೇಳ್ತಕ್ಕಂಥದ್ದು ಸತ್ವಪೂರ್ಣವಾಗಬೇಕಾದ್ರೆ ನಮ್ಮ ಶರೀರ ಮನಸ್ಸುಗಳಲ್ಲಿ ಆ ಸತ್ವ ಉಳಿದಿರುವಂತೆ, ಹರಿದು ಹೋಗದಂತೆ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಅಥವಾ ಪ್ರಾರ್ಥನಾ ಶಕ್ತಿಯನ್ನು ಉಪಯೋಗಿಸಿ ಉಳಿಸಿಕೊಳ್ಳಬೇಕು ಅಂತ. ತುಮಕೂರಿನಲ್ಲಿ ಮೊನ್ನೆ ತಾನೇ ಗುರುವಾರ ಸಂಜೆ ಒಂದು ಸಾರ್ವಜನಿಕ ಸಮಾರಂಭ, ಅಲ್ಲಿ ನಾನು ಮಾತನಾಡ್ತಾ ಆಶ್ರಮ ಧರ್ಮ ಅಂದ್ರೇನು, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮ, ಈ 4 ಆಶ್ರಮಗಳನ್ನು ಕುರಿತಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಋಷಿಮುನಿಗಳು. ಸತ್ವಯುತವಾದಂತಹ ಸಮಾಜ ನಿರ್ಮಾಣಕ್ಕೆ ಈ 4 ಬಗೆಯ ಆಶ್ರಮ ಧರ್ಮವನ್ನ ಆಯಾಯ ಧರ್ಮದಲ್ಲಿರತಕ್ಕಂಥವರು ಪರಿಪಾಲಿಸಿಕೊಂಡು ಬರಬೇಕು ಅಂತ. ಬ್ರಹ್ಮಚರ್ಯ ಆಶ್ರಮ, ಅದಕ್ಕೆ ಸಂಬಂಧಪಟ್ಟಂತಹ ಧರ್ಮ ಯಾವುದು ಅಂತ ನಾನು ವಿವರಿಸ್ತಾ, ಶುದ್ಧ ಜೀವನ ನಡೆಸುವಂತಹದ್ದು. ಮತ್ತೆ ಇನ್ನೂ ಅವರಿಗೆ ನೇರವಾಗಿ ಹೇಳಿದೆ, ಯಾಕೆಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನು ಹೇಳಬೇಕಾಗಿತ್ತು, ಅದರಿಂದ ನೇರವಾಗಿ ಅವರಿಗೆ ಹೇಳಬೇಕಾಯಿತು. ವೀರ್ಯ ರಕ್ಷಣೆ ಅಂತ. ಮದುವೆ ಆಗುವವರೆಗೆ ಅತ್ಯಂತ ಅದ್ಭುತವಾದಂತಹ ಬ್ರಹ್ಮಚರ್ಯ ಜೀವನವನ್ನು ನಡೆಸಬೇಕು. ಯಾವುದೇ ಬಗೆಯ ರಿಯಾಯಿತಿಯೂ ಇಲ್ಲದೆ ಕಟ್ಟುನಿಟ್ಟಾದಂತಹ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು. ಹಾಗೆ ಆ ಬ್ರಹ್ಮಚಾರಿ ವರ್ಗದವರು ಅಂದ್ರೆ ವಿದ್ಯಾರ್ಥಿ ವರ್ಗ, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಅವರು ಶುದ್ಧ ಜೀವನವನ್ನು ನಡೆಸುವಂತೆ ರಾತ್ರಿ ಹಗಲು ಮಾನಸಿಕವಾಗಿ, ವಾಚಿಕವಾಗಿ, ಶಾರೀರಿಕವಾಗಿ ಶುದ್ಧ ಜೀವನವನ್ನು ನಡೆಸಿ ಆ ಒಂದು ಅಂತಃಸತ್ವವನ್ನು ಹೆಚ್ಚಿಸಿಕೊಳ್ಳುವ ರೀತಿಯಲ್ಲಿ ಗೃಹಸ್ಥರು ಅವರು ಕಣ್ಣಿಟ್ಟಿರಬೇಕು. ಗೃಹಸ್ಥಾಶ್ರಮದ ಧರ್ಮದಲ್ಲಿ ತಮ್ಮ ತಮ್ಮ ಯುವಕರ ಪಾವಿತ್ರ್ಯವನ್ನ ಕಾಪಾಡುವಂತೆ ರಕ್ಷಣೆಯ ದೃಷ್ಟಿಯನ್ನ ಇಡುವಂತಹದ್ದು ಕೂಡ ಆ ಗೃಹಸ್ಥ ಧರ್ಮದಲ್ಲಿ ಒಂದು ಅಂಶ ಅಲ್ವೇ? ಮತ್ತೆ ಎಲ್ಲ ಬೀದಿ ಕಾಮಣ್ಣುಗಳನ್ನಾಗಿ ಬಿಟ್ಟುಬಿಟ್ರೆ, ಅಥವಾ ಬಸವಣ್ಣ ಬಿಟ್ಟ ಹಾಗೆ, ಬಸವಿಯರನ್ನು ಬಿಟ್ಟ ಹಾಗೆ, ಬಸವರನ್ನು ಬಿಟ್ಟ ಹಾಗೆ ಬಿಟ್ಬಿಟ್ರೆ ಏನ್ ಗತಿ? ಗೃಹಸ್ಥ ಧರ್ಮ ಅಲ್ಲ ಅದು. ಗೃಹಸ್ಥರು, ಅದು ಆವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ ಜ್ಯೇಷ್ಠಾಶ್ರಮ, ಗೃಹಸ್ಥ ಧರ್ಮ ಅಂತ. ಗೃಹಸ್ಥರದ್ದು ಜ್ಯೇಷ್ಠಾಶ್ರಮ. ಅದು ಜ್ಯೇಷ್ಠ ಅಂದ್ರೆ ಹಿರಿಯ ಅಂತ ಅರ್ಥ. ಹಿರಿಯ ಧರ್ಮ ಗೃಹಸ್ಥ ಧರ್ಮ. ಯಾತಕ್ಕೆ ಅಂತ ಹೇಳಿದ್ರೆ ಇತ್ತ ಕಡೆ ಬ್ರಹ್ಮಚಾರಿ ವರ್ಗದವರೆಲ್ಲರನ್ನೂ ಕಾಪಾಡಬೇಕು. ಬ್ರಹ್ಮಚಾರಿ ವರ್ಗದವರು ಅಂತ ಹೇಳಿದ್ರೆ ರಾಮಕೃಷ್ಣಾಶ್ರಮಕ್ಕೆ ಸೇರಿದಂತಹ ಬ್ರಹ್ಮಚಾರಿಗಳು ಅಂತ ಅರ್ಥ ಅಲ್ಲ. ಯಾರ್ಯಾರು ವಿದ್ಯಾರ್ಥಿನಿಯರಿದ್ದಾರೋ ಅವರೆಲ್ಲರೂ ಕೂಡ ಬ್ರಹ್ಮಚಾರಿಣಿಯರೇ. ಈ ವಿದ್ಯಾರ್ಥಿ ವರ್ಗವನ್ನ ಪಾಲಿಸಿ ಪೋಷಿಸಿ ಅವ್ರನ್ನ ಸರಿದಾರಿಯಲ್ಲಿ ನಡೆಸಿಕೊಂಡು ಬರತಕ್ಕಂತಹದ್ದು ಜವಾಬ್ದಾರಿ.
ಪಾಲಿಸುವುದಕ್ಕೆ ಪೋಷಿಸುವುದಕ್ಕೆ ಬೇಕಾದಂತಹ ಅಕ್ಕಿ, ದವಸ ಧಾನ್ಯ, ಹಣ ಇದನ್ನೇನೋ ಕೊಡ್ತಾ ಇದ್ದಾರೆ ಕೊಡುವವರು, ಕೊಡುವಷ್ಟು, ಅದರಷ್ಟು ಸಾಲದು. ಈ ಬಗ್ಗೆ ಎಚ್ಚರವನ್ನು ಕೂಡ ವಹಿಸಬೇಕು. ಹೇಗಿದ್ದಾರೆ ಹುಡುಗರು ಅಂತ. ಇವತ್ತಿನ ಹಾಸ್ಟೆಲ್ಗಳೆಲ್ಲ ಹೇಗಿವೆ? ಹಾಸ್ಟೆಲ್ಗಳು ಏನೇನು ಅನಾಹುತಗಳಾಗ್ತಾ ಇವೆ. ಆ ಹಾಸ್ಟೆಲ್ನ ಕೆಲವು ಒಳ್ಳೊಳ್ಳೆಯ ವಿದ್ಯಾರ್ಥಿನಿಯರು ಬಂದು ತಮ್ಮ ದೂರುಗಳನ್ನು ಹೇಳ್ಕೊಡ್ತಾರೆ, ತಮ್ಮ ಸಂಕಟಗಳನ್ನು ಹೇಳ್ಕೊಡ್ತಾರೆ. ಒಳ್ಳೇದಾಗಿರ್ಬೇಕು, ಚೆನ್ನಾಗಿರ್ಬೇಕು, ಉದಾತ್ತವಾದ ಜೀವನ ನಡೆಸಬೇಕು ಅಂತ ಆಸೆ ಇದೆ, ಆದ್ರೆ ವಾತಾವರಣ ಇದೆ, ಈ ತರಹ ಇದೆ, ಹೇಳುವವರು ಕೇಳುವವರಿಲ್ಲ. ಕಾಲೇಜು ಲೆಕ್ಚರರ್ಗಳು, ಪ್ರೊಫೆಸರ್ಗಳು ನೋಡಿಕೊಳ್ಳತಕ್ಕಂತಹ, ವಾರ್ಡನ್ ಆಗಿ ನೋಡಿಕೊಳ್ಳತಕ್ಕಂತಹ ಹಾಸ್ಟೆಲ್ಗಳು ಈ ರೀತಿಯಲ್ಲಿವೆ ಅಂತ ಹೇಳಿದ್ರೆ ಇನ್ಯಾರನ್ನ ನಾವು ನೆಚ್ಚಿಕೊಳ್ಳೋದು? ಇನ್ಯಾರಿಂದ ನಾವು ರಕ್ಷಣೆಯ ಭರವಸೆಯನ್ನು ಕಾಣೋದು? ಇವರೆಲ್ಲ ವಿದ್ಯಾವಂತರು ಅಥವಾ ಪಶುಗಳು, ಅಥವಾ ವಿದ್ಯಾವಂತ ಪಶುಗಳು. ಒಬ್ಬ ಆಕೆ ಬಂದ್ರು, ಸ್ವಾಮೀಜಿ ನಿಮ್ಮ ಹಾಸ್ಟೆಲ್ನಲ್ಲಿ ನಮ್ಮ ಹುಡುಗನ ಸೇರಿಸ್ಕೊಳ್ಳಿ, ಒಂದು ಸೀಟ್ ಕೊಡಬೇಕು. ಆದರೆ ಸೀಟುಗಳೆಲ್ಲ ಮುಗಿದೋಗ್ಬಿಟ್ಟಿವಮ್ಮ, ಹೇಗಾದ್ರೂ ಮಾಡಿ ಒಂದು ಸೀಟ್ ಕೊಡಿಸಿ. ಹಾಗೆಲ್ಲ ಆಗೋದಿಲ್ಲ, ಅಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟೇ ಜಾಗದಲ್ಲಿ ನಾವು ಹುಡುಗರನ್ನ ಇಟ್ಕೊಳ್ಬೇಕಾಗತ್ತೆ. ನೀವು ಒಂದು ಕೆಲಸ ಮಾಡಿ, ಹೊರಗಡೆ ಎಷ್ಟು ಹಾಸ್ಟೆಲ್ಗಳಿವೆಯಲ್ಲ ಅಲ್ಲೆಲ್ಲ ಸೇರಿಸ್ಕೊಳ್ಬಹುದಲ್ಲ. ಆಗ ಆಕೆ ಹೇಳಿದ್ರು, ಸ್ವಾಮಿ ಹೊರಗಡೆ ಕತೆ ಗೊತ್ತಿಲ್ಲ ನಿಮಗೆ, ನಾವು ಹಳ್ಳಿಯಿಂದ ಬಂದವರು, ಕೆಟ್ಟೇ ಹೋಗ್ಬಿಡ್ತಾರೆ ಈ ಹುಡುಗರು, ಯಾವ ಹಾಸ್ಟೆಲು ಚೆನ್ನಾಗಿಲ್ಲ ಸ್ವಾಮಿ, ನಾವು ಕೇಳಿದ್ವು. ಆಗ ನಾನು ಹೇಳಿದೆ, ಯಾತಕ್ಕೆ ಹಾಗಂತೀರಿ? ಎಲ್ಲ ವಿದ್ಯಾವಂತರು ನಡೆಸ್ತಕ್ಕಂಥ ಹಾಸ್ಟೆಲ್ ಅವೆಲ್ಲ, ಕಾಲೇಜ್ ಲೆಕ್ಚರರ್ಗಳು ಎಲ್ಲ ಇದ್ದಾರೆ, ಇಲ್ಲಿ ನೋಡ್ಕೊಳ್ಳೋರಿದ್ದಾರೆ, ಅಲ್ಲಿ ಹೋಗಿ ಸೇರಿಸಿ. ಇಲ್ಲ ಸ್ವಾಮಿ, ಯಾವ ಲೆಕ್ಚರರೇ ಆಗಲಿ ಯಾರೇ ಆಗಲಿ ಸರಿಯಾಗಿ ನೋಡ್ಕೋತಾ ಇಲ್ಲ. ನಮ್ಮ ಹುಡುಗರೆಲ್ಲ, ಅಲ್ಲಿ ಇರ್ತಕ್ಕಂಥ ಹುಡುಗರೆಲ್ಲ ಎಷ್ಟು ಕೆಟ್ಟೋಗಿದ್ದಾರೆ ಅಂತ ವರ್ತಮಾನ ನಮ್ಮ ಕಿವಿಗೆ ಬಿದ್ದಿದೆ ಸ್ವಾಮಿ. ನಮ್ಮ ಹುಡುಗ ಹೇಗಾದ್ರೂ ಮಾಡಿ ಒಳ್ಳೆಯವನಾಗಬೇಕು ಅಂತ ಆಸೆಯಿಂದ ನಿಮ್ಮ ಹಾಸ್ಟೆಲಲ್ಲಿ ಸೇರಿಸ್ಕೊಳ್ಬೇಕು. ಆಶ್ಚರ್ಯ ಆಗೋಯ್ತು ನನಗೆ. ಅಂದ್ರೆ ಹೊಸದಾಗಿ ಆಶ್ಚರ್ಯ ಆದ್ದಲ್ಲ, ಹಳೆಯ ಆಶ್ಚರ್ಯವೇ ಹೊಸದಾಗಿ ಮರುಕಳಿಸ್ತು ಅಷ್ಟೇನೆ. ಆಲೋಚನೆ ಮಾಡ್ತಾ ಇದ್ದೇನೆ, ನಗರಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಹಾಸ್ಟೆಲ್ಗಳು ಬೇಕಾಗಿದೆ ಇವತ್ತು. ಆ ವಿದ್ಯಾರ್ಥಿಗಳನ್ನೆಲ್ಲ, ವಿದ್ಯಾರ್ಥಿನಿಯರನ್ನೆಲ್ಲ ತೇಜಸ್ವಿ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಬಲ್ಲಂತಹ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಬೇಕಾಗಿದೆ. ಯಾರಿದ್ದಾರೆ ಮಾಡುವವರು? ಯಾರಿಗೆ ಆ ಸಾಮರ್ಥ್ಯ ಇದೆ? ನಾನಲ್ಲಿ ಈ ವಿಷಯ ಹೇಳಿದೆ ತುಮಕೂರಿನಲ್ಲಿ. ಬ್ರಹ್ಮಚಾರಿ ಜೀವನ ಅಂತ ಹೇಳಿದ್ರೆ ಮದುವೆ ಆಗುವವರೆಗೆ ಆ ಒಂದು ವೀರ್ಯ ರಕ್ಷಣೆ ಅಂತ ಹೇಳ್ತಕ್ಕಂಥದ್ದು ಆಗಬೇಕು. ಆಶಿಷ್ಟರು, ದೃಢಿಷ್ಠರು, ಬಲಿಷ್ಠರು ಆದಂತಹ ಯುವಕ ಯುವತಿಯರು ಇದ್ದರೆ ಮಾತ್ರ ಅವರಿಂದ ಶ್ರೇಷ್ಠ ಸಂತಾನವನ್ನು ನಾವು ನಿರೀಕ್ಷಿಸಬಹುದು. ಇಲ್ಲದಿದ್ರೆ ದುರ್ಬಲ ವೀರ್ಯಕ್ಕೆ ಜನಿಸಿದಂತಹ ವ್ಯಕ್ತಿಗಳು, ದೋಷಪೂರ್ಣ ವೀರ್ಯಕ್ಕೆ ಜನಿಸಿದಂಥವರು ಕೇವಲ ಮನುಷ್ಯ ರೂಪದ ಪ್ರಾಣಿಗಳು. ಅವರ ನಿರ್ಮಾಣ ಆಗ್ತದೆ, ಅವರ ಸಂತಾನ ಉತ್ಪತ್ತಿ ಆಗ್ತಾ ಇರ್ತದೆ, ಅವರ ಒಂದು ಜನಾಂಗ ನಿರ್ಮಾಣ ಆಗುತ್ತೆ. ಆದ್ರಿಂದ ಗೃಹಸ್ಥರ ಧರ್ಮ ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡದು ಅಂತ ಹೇಳಿದ್ದಾಯ್ತು. ಮುಚ್ಚುಮರೆ ಇಲ್ಲದೆ ಹೇಳ್ಬಿಡೋದು, ಇನ್ನೇನು. ಮುಚ್ಚುಮರೆ ಮಾಡಿಯೇ ಇದೆಲ್ಲ ಅಧಪತನಕ್ಕೆ ಹೋದದ್ದು. ಇಲ್ಲದೆ ಹೋದ್ರೆ ಎಂತೆಂಥ ತೇಜಸ್ವಿಗಳಾದಂತಹ ಯುವಕರು ರಸ್ತೆನೆಲ್ಲ ಓಡಾಡ್ತಾ ಇರಬೇಕಾಗಿದೆ. ಅವರೊಬ್ಬರೊಬ್ಬರನ್ನು ನೋಡಿದ್ರೂ ಕೂಡ ನಮಗೆ ಸ್ಫೂರ್ತಿ ಬರಬೇಕು. ಸ್ಫೂರ್ತಿ ಬರುವ ಮಾತು ಹಾಗಿರ್ಲಿ, ಅವ್ರ ಮುಖವನ್ನು ನೋಡದೇ ಬೇಡ ಅಂತ ಅನಿಸ್ತಾ ಇರುತ್ತೆ. ಗೃದ್ಧಗಳೋಪಾದಿಯ ದೃಷ್ಟಿಗಳು, ಅವರ ದೃಷ್ಟಿಗಳು, ಗೂಗೆಗಳ ಕಣ್ಣುಗಳು, ರಣಹದ್ದುಗಳ ಕಣ್ಣುಗಳು, ಅಂತಹ ಕಣ್ಣುಗಳು, ಅಥವಾ ಕುಳಿ ಬಿದ್ದ ಕಪೋಲಗಳು, ಕಡ್ಡಿ ಮೈ,
ಬ್ರಹ್ಮಚರ್ಯ ಆಶ್ರಮ ಅಂತ ಹೇಳ್ತಕ್ಕಂತಹದ್ದೇ ಶಿಸ್ತುಬದ್ಧವಾಗಿ ಸಂಯಮಬದ್ಧವಾಗಿ ನಡೆದುಕೊಂಡು ಬರದೇ ಇದ್ದ ಮೇಲೆ ಇನ್ನು ಗೃಹಸ್ಥ ಧರ್ಮಕ್ಕೆ ಬಂದ ಮೇಲೆ ಆತ ಸಂಯಮವನ್ನು ತಂದುಕೊಂಡು ಶ್ರೀರಾಮಕೃಷ್ಣರು ಹೇಳಿದಂತಹ ಈ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯವೇ? ಈ ಸಂಯಮದ ಪಾಠ ಅಂತ ಹೇಳ್ತಕ್ಕಂತಹದ್ದು ಮೊದಲಿನಿಂದಲೂ ಮಕ್ಕಳಿಗೆ ಸಿಗ್ತಾ ಬರಬೇಕು. ಭಗವದ್ಗೀತೆಯಲ್ಲಿ ಇಂದ್ರಿಯ ಸಂಯಮ, ಜಿತೇಂದ್ರಿಯ, ಮನಸ್ಸಿನ ನಿಗ್ರಹ, ಯಥಾತ್ಮ ಈ ತರ ಶಬ್ದಗಳ ಮೂಲಕ ಆ ಸಂಯಮದ ಮಾತನ್ನ ಎಷ್ಟು ಮನವರಿಕೆ ಮಾಡಿಸಬೇಕೋ, ಮನ ನಾಟಿಸಬೇಕೋ ಅಷ್ಟು ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಓದುವವರು ಯಾರದನ್ನ ಓದಿದ್ರೂ ಕೂಡ ಸಂಯಮದ ಬಗ್ಗೆ ಯೋಚನೆ ಮಾಡುವವರು ಯಾರಿದ್ದಾರೆ? ಸಂಯಮ ಒಂದು ಮಾಡಬೇಕಾದದ್ದು ಅಂತ ಯಾರು ಯೋಚನೆ ಮಾಡಿದ್ದಾರೆ? ಸಾಲದಕ್ಕೆ ಇವತ್ತಿನ ಕಾಲದ ವಾತಾವರಣ ಅಂತ ಹೇಳ್ತಕ್ಕಂಥದ್ದು ಎಷ್ಟು ದುಷ್ಟವಾಗಿದೆ ಅಂತ ಹೇಳಿದ್ರೆ ಎಂತಹ ಸಂಯಮಿಯೂ ಕೂಡ ತನ್ನ ಸಂಯಮವನ್ನ ಕಳೆದುಕೊಳ್ಳುವ ರೀತಿಯಲ್ಲಿ ಇದೆ. ಯಾರು ಹೊಣೆಗಾರರು ಇದಕ್ಕೆಲ್ಲ? ಶ್ರೀರಾಮಕೃಷ್ಣ ಇಂತಹ ಒಂದು ಬೋಧನೆಯನ್ನು ಬೋಧಿಸಿದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾವಾಗ ಅದನ್ನು ಅನುಷ್ಠಾನದಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನಮ್ಮ ಅನುಭವಕ್ಕೆ ಬಂತು, ಈ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು ವ್ಯರ್ಥ ಆಯ್ತಲ್ಲ. ಸುಮ್ಮನೆ ಅವರೇನೋ ಹೇಳ್ತಾರಷ್ಟೇ, ಯಾರ ಕೈಲಾಗುತ್ತದಿಲ್ಲ ಅಂತ ಕೇಳಿದ್ರೆ ಆಗುವವ್ರ ಕೈಲಿ ಆಗುತ್ತೆ, ಆಗುವವ್ರ ಕೈಲಿ ಆಗುತ್ತೆ. ಆದ್ರಿಂದ ಆ ಆಗುವವರು ಇದನ್ನು ಓದಿ ಅದನ್ನು ಆಗಿಸಿಕೊಳ್ಳಿ. ಬಾಕಿ ಉಳಿದವರು ಸ್ವಲ್ಪ ಕೇಳಲಿ ಕಿವಿಯಲ್ಲಿ, ಇಂಥದ್ದೊಂದು ಇದೆ ಅಂತ ಗೊತ್ತಾದ್ರೆ ಸಾಕವರು. ಅವ್ರ ಕೈಯಿಂದ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅನುಸರಿಸೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಆದರೆ ಏನು ಕೇಳಿದ್ರೇನೆ ಅವ್ರ ಪಾಡಿಗೆ ಮೃಗ ಸದೃಶ ಜೀವನ ನಡೆಸೋರಿದ್ದಾರಲ್ಲ, ಅದಕ್ಕಿಂತ ಎಷ್ಟೋ ವಾಸಿಯವರು. ಯಾಕೆಂತಂದ್ರೆ ಅದರ ಮೌಲ್ಯ ಗೊತ್ತಾಗಿದೆ ಇವರಿಗೆ, ಅದು ಸಾಕು. ಇದರ ಒಂದು ಅರ್ಥ, ಇದರ ಒಂದು ಉದ್ದೇಶ, ಇದರ ಒಂದು ಮೌಲ್ಯ, ಇದು ನಮ್ಮ ಸಾಮಾನ್ಯ ಜನರಿಗೆ ಮನವರಿಕೆ ಆದ್ರೆ ಬೇಕಾದಷ್ಟಾಯ್ತು. ಅನುಷ್ಠಾನ ಒಂದಲ್ಲ ಒಂದು ಕಾಲದಲ್ಲಿ ಅದು ಸಂಭವಿಸುತ್ತೆ. ಇವತ್ತು ಹಾಕಿದಂತಹ ಬೀಜ ಎಷ್ಟೋ ದಿನಗಳ ಮೇಲೆ ಮೊಳಕೆ ಬರಬಹುದು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ವಿಷಯದಲ್ಲಿ ಹೋರಾಡಬೇಕಾಗುತ್ತೆ. ಒಂದೇ ಸಲಕ್ಕೆ ಇದನ್ನ ಯಶಸ್ವಿಯಾಗಿಸಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಆಹಾರ ಪಾನೀಯ ಅಂತ ಹೇಳ್ತಕ್ಕಂಥದ್ದು ಈ ಶರೀರಕ್ಕೆ ಎಷ್ಟು ರೂಢಿ ಆಗಿರುತ್ತೋ, ಈ ಕಾಮಸುಖ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ರೂಢಿ ಆಗಿರುತ್ತೆ. ಅದರ ಮುಂದೆ ಆ ಒಂದು ಆಸೆಯ ಮುಂದೆ ಈ ಶರೀರದ ದುರ್ಗತಿಯ ಕುರಿತಾಗಿ, ದೋಷಗಳ ಕುರಿತಾಗಿ ಎಷ್ಟೇ ವಿವರಿಸಿದರೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕೆ ಕಾಮಕ್ಕೆ ಕಣ್ಣಿಲ್ಲ ಅಂತ ಒಂದು ಮಾತು ಹುಟ್ಕೊಂಡಿದೆ. ಅದು ಶ್ರೀರಾಮಕೃಷ್ಣ ಹೇಳುವಂತೆ ಇದೆಲ್ಲ ಮಲಮೂತ್ರಗಳಿಂದ ಕೂಡಿದಂತಹದ್ದಯ್ಯ, ಅದಷ್ಟು ಕೊಳಕೋದು, ಅದನ್ನು ಎಂಥದ್ದಯ್ಯ ನೀನು ಇನ್ನೂ ಕೂಡ ಅನುಭವಿಸೋದೋ ಅಂತ ಹೇಳಿದ್ರು ಕೂಡ ಆ ಕಾಮ ಅಂತ ಹೇಳ್ತಕ್ಕಂಥದ್ದು ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದ್ಯಾವುದು ಮನಸ್ಸಿಗೆ ಬರೋದೇ ಇಲ್ಲ. ಅಲ್ಲಿಗ ಮನಸ್ಸಿಗೆ ಬರ್ತಕ್ಕಂಥದ್ದು ಆ ಕವಿ ಕಲ್ಪನೆ ಮಾತ್ರವೇ. ಕವಿಗಳು ಏನೇನು ಸುಂದರವಾಗಿ ರಚನೆ ಮಾಡಿ ಭಾವನೆಗಳನ್ನು ಇಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟದ್ದು, ಅದು ಮಾತ್ರವೇ ಮನಸ್ಸಿಗೆ ಬರೋದು. ಇದೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಆಮೇಲೆ ಆ ಕಾಮದ ಆವೇಗ ಅಂತ ಹೇಳ್ತಕ್ಕಂಥದ್ದು ಇಳಿದಾಗ ಛೀ ಈ ಎಂಥದ್ದಪ್ಪ ಇದು ಅಂತ ಇತ್ತು ಬರ್ತಾನೆ. ಕೆಲವು ಕಾಲ ಅದೇ ಭಾವದಲ್ಲೇ ಇರ್ತಾನೆ, ಏನು ಸರಿಯಿಲ್ಲ ಅದು. ಮೊನ್ನೆ ತಾನೇ ಒಬ್ಬರು ಗೃಹಸ್ಥರು ಬಂದು ಅದೇ ಸಂಬಂಧವಾದಂತಹ ಮಾತುಕತೆ ಹುಟ್ಟಿ ಅವರು ಹೇಳಿದ್ರು, ಸ್ವಾಮೀಜಿ ಬಹಳ ಕೆಟ್ಟದ್ದು ಸ್ವಾಮೀಜಿ, ಅದು ಎಂಥದ್ದು ಇಲ್ಲ ಸ್ವಾಮೀಜಿ ಅದರಲ್ಲಿ ಅಂತ ಹೇಳಿದ್ರು. ಬಹಳ ಸಂತೋಷ ಆಯ್ತು ನನಗೆ, ಹೌದಲ್ಲ ಅಂತ. ಇಷ್ಟು ಮಟ್ಟಿಗೆ ಇವನಿಗೆ ಗೊತ್ತಾಗಿದೆಯಲ್ಲ ಅಂತ. ಆಮೇಲೆ ಹೇಳಿದ್ರು, ಸ್ವಾಮೀಜಿ ಅಷ್ಟಾದ್ರೂ ಕೂಡ ಕಷ್ಟ ಆಗತ್ತೆ. ಚೆನ್ನಾಗಿ ಗೊತ್ತಿರುತ್ತೆ ಸ್ವಾಮೀಜಿ, ಅದು ಏನು ಚೆನ್ನಾಗಿಲ್ಲ, ಅದು ಏನು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಗೊತ್ತಿರುತ್ತೆ ಸ್ವಾಮೀಜಿ.
ಆದರೂ ಕೂಡ ಅಂತನು. ನಿಜ ನಿಜ ನಿಜ. ಅದಕ್ಕೋಸ್ಕರವೇ ಹರಿನಾಮ ಸಂಕೀರ್ತನೆ ಶ್ರೀರಾಮಕೃಷ್ಣ ಹೇಳಿದರು. ಭಗವತ್ ಪ್ರೇಮದ ಒಂದೇ ಒಂದು ಬಿಂದುವೇ ಆಗಲಿ ಯಾರಿಗಾದರೂ ದೊರೆತದ್ದೇ ಆದರೆ ಕಾಮಕಾಂಚನ ಅತಿ ತುಚ್ಛವಾಗಿ ತೋರಿ ಬರುತ್ತೆ ಅಂತ. ಆದ್ರಿಂದ ಆತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡ್ತಾ ಇದ್ರೆ ಆತನಲ್ಲಿ ಪ್ರೀತಿ ಕ್ರಮೇಣ ಉದ್ಭವವಾಗಿ ಬಿಡುತ್ತೆ ಅಂತ. ನಾಮಗುಣ ಕೀರ್ತನೆ. ಮೊನ್ನೆ ಶಿವಮೊಗ್ಗದಲ್ಲಿ ನಿನ್ನೆ ತಾನೆ ಶಿವಮೊಗ್ಗದಲ್ಲಿ ಆಂಜನೇಯ ಶ್ರೀರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತಿಗೆ ಮೊದಲು ನಾಮ ಸಂಕೀರ್ತನೆ ಮಾಡುತ್ತೆ. ಭಕ್ತಾದಿಗಳು ಬಹಳ ಸ್ವಾರಸ್ಯವಾಗಿ, ಬಹಳ ತಾಳಬದ್ಧವಾಗಿ, ಶ್ರುತಿಬದ್ಧವಾಗಿ ಯಾವ ವೇಗ ಬೇಕೋ ಆ ವೇಗದಲ್ಲಿ ಅನುಸರಿಸಿದರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಕ್ಕಂಥದ್ದನ್ನೇ ಸುಮಾರು 10-15 ನಿಮಿಷ ಒಂದೇ ಸವನೆ ನಾನು ನಿಲ್ಲಿಸಿದ್ರು ಕೂಡ ಅವರು ಬಿಡದೆ ನಾನು ಕಣ್ಮುಚ್ಕೊಂಡು ಹಾಡಬೇಕು ಅಂತ ಅವರಿಗೆ ಮೊದಲೇ ಸೂಚನೆ ಕೊಟ್ಟಿದ್ದೆ. ಹೇಳ್ತಾ ಬಂದ್ರು. ಮೈ ಮರೆತರು. ಅಲ್ಲಿ ಸುತ್ತಮುತ್ತ ಇರತಕ್ಕಂಥವರು ಬಾಕಿಗಳು ಸುಮ್ಮನೆ ಕೇಳ್ತಾ ಇದ್ದವರು ಕೂಡ ಮೈ ಮರೆತರು. ಅದನ್ನು ನಿಲ್ಲಿಸಿದೆ. ಕೊನೆಗೆ ಕಷ್ಟಪಟ್ಟು ನಿಲ್ಲಿಸಿದೆ. 5 ನಿಮಿಷ ಸುಮ್ಮನೆ ಹಾಗೆಯೇ ಕುಳಿತೆ. ಒಬ್ಬರಾದ್ರೂ ತುಟಿ ಪಿಟಕ್ಕಂತಿದ್ರು ಕೇಳಿ. ಅದರಲ್ಲೇ ಮೈ ಮರೆತು ಅದೇ ಭಾವದಲ್ಲೇ ಕುಳಿತಿದ್ರು. ಆಮೇಲೆ ಮೆಲ್ಲನೆ ನಾನೇ ಅವರನ್ನು ಎಚ್ಚರಿಸಿ ಈ ಪ್ರಪಂಚಕ್ಕೆ ಕರೆತರಬೇಕಾಯ್ತು. ಈ ರೀತಿಯಲ್ಲಿ ಮೈ ಮರೆಸುವಂತಹ ಸಾಮರ್ಥ್ಯ ಈ ಭಗವನ್ ನಾಮ ಸಂಕೀರ್ತನೆಗೆ ಇದೆ. ಆದರೆ ತಾಳಬದ್ಧವಾಗಿ, ಶ್ರುತಿಬದ್ಧವಾಗಿ, ವೇಗ ಇತ್ಯಾದಿ ಇವುಗಳನ್ನೆಲ್ಲ ಗಮನಿಸಿಕೊಂಡು ಮತ್ತು ಕಣ್ಣು ಮುಚ್ಚಿಕೊಂಡು ಭಾವ ಪರವಶತೆಯಿಂದ ಹಾಡ್ತಾ ಬರಬೇಕು. ಮನಸ್ಸನ್ನ ಹೃದಯದಲ್ಲೇ ಇಟ್ಟು ಆ ಹೃದಯದಲ್ಲೇ ಇರತಕ್ಕಂಥ ಪರಮಾತ್ಮನನ್ನ ಈ ನಾಮಗುಣ ಕೀರ್ತನೆಯಿಂದ ಸ್ತುತಿಸ್ತಾ ಇದ್ದೇನೆ ಅಂತ ಇರತಕ್ಕಂಥ ಭಾವನೆಯಿಂದ ಹಾಡ್ತಾ ಮನಸ್ಸು ಭಗವನ್ಮುಖವಾಗಿ ಬಿಡುತ್ತೆ. ಶರೀರಾಭಿಮುಖವಾಗಿ ಹೋಗುವಂತಹ ಮನಸ್ಸನ್ನ ಈ ರೀತಿಯಲ್ಲಿ ಭಗವದ್ ಅಭಿಮುಖಗೊಳಿಸಬಹುದು. ಆದರೆ ಸಂಕೀರ್ತನೆಯನ್ನ ಹಿಂದೆ ನಾನು ಯಾವಾಗಲೂ ಹೇಳ್ತಾ ಇದ್ದಂತೆ ಬೆಳಿಗ್ಗೆ 2 ಗಂಟೆ, ಸಂಜೆ 2 ಗಂಟೆ ಎಲ್ಲರೂ ಸೇರಿಕೊಂಡು ತಾಳ, ತಂಬೂರಿ, ಹಾರ್ಮೋನಿಯಮ್ಮು ಎಲ್ಲ ಇರಬೇಕು, ತಾಳ ಮೇಳ ಎಲ್ಲ ಇರಬೇಕು. ಅದು ಪ್ರತಿಯೊಂದು ಕೂಡ ನಮ್ಮ ಮನಸ್ಸನ್ನು ಲಯಬದ್ಧಗೊಳಿಸುವುದಕ್ಕೆ ಸಹಾಯವಾಗುತ್ತೆ. ತಬ್ಲಾ ಕಲಿಯೋರು ಯಾರಿದ್ದಾರೆ? ಅದೇನು ಕಲಿಯೋದು ಅಂತ. ಹಾರ್ಮೋನಿಯಂ ಕಲಿಯೋರು ಯಾರಿದ್ದಾರೆ? ನಗರಗಳಲ್ಲಿ ಎಷ್ಟು ಸವಲತ್ತುಗಳಿವೆ. ಒಂದೊಂದು ಮನೆಯಲ್ಲೂ ಕೂಡ ಅಕ್ಕಪಕ್ಕದವರು ಮನೆಯಲ್ಲೆಲ್ಲ ಸೇರಿಕೊಂಡು ಹಾರ್ಮೋನಿಯಂ, ತಾಳ, ತಬ್ಲಾ, ಅತ್ಯಂತ ಕನಿಷ್ಠ ಪಕ್ಷದ ಉಪಕರಣಗಳು, ಸಲಕರಣೆಗಳು, ಸಾಮಗ್ರಿಗಳು ಇವುಗಳನ್ನು ಉಪಯೋಗಿಸ್ಕೊಳ್ಬೇಕು. ತಾಳ ಹೊಡೆಯೋರಿಲ್ಲ. ಹೊಟ್ಟೆಗೆ ಹಸಿವೆ ಆದಾಗ ಮಾತ್ರ ತಾಳ ಹಾಕುತ್ತೆ, ಅಷ್ಟೇ. ಈ ತಾಳ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಬಲ್ಲದು. ಬೇಸರವಾದಾಗ ತಾಳ ಹಿಡ್ಕೊಂಡು ಕುಳಿತುಕೊಳ್ಳಿ, ಹೊಡಿತಾ ಇರಿ, ಅರ್ಧ ಗಂಟೆ ಹೊಡಿತಾ ಇರಿ. ನಿಮ್ಮ ಮನಸ್ಸು ಆ ತಾಳದಲ್ಲೇ ನೆಲೆ ನಿಂತು ಆ ಮನಸ್ಸಿನ ಎಲ್ಲ ಬಗೆಯ ಚಂಚಲತೆ ಅಂತ ಇರತಕ್ಕಂಥದ್ದು ಹೋಗದಿದ್ರೆ ಕೇಳಿ. ಹೀಗೆ ಈ ಭಜನೆ ಅಂತ ಹೇಳ್ತಕ್ಕಂಥದ್ದನ್ನ ಹೆಚ್ಚು ಹೆಚ್ಚು ಮಾಡ್ಕೊಂಡು ಬರಬೇಕು. ಯಾತಕ್ಕೆ ಅಂತಂದ್ರೆ ಈ ಜಗತ್ತಿನ ಸುಖ ಭೋಗವನ್ನ ಎಷ್ಟು ಅಂತ ನೀವು ಈಗ ನೋಡಿದ್ರಲ್ಲ, ನೋಡಿದ್ದಾಯ್ತು, ಅನುಭವಿಸಿದ್ದಾಯ್ತು. ಏನು ಸಿಕ್ತು ಅಂತ ಹೇಳ್ತಕ್ಕಂಥ ಈ ಪ್ರಶ್ನೆಯನ್ನು ಮನಸ್ಸಿಗೆ ಹಾಕ್ತಾ ಇರಬೇಕು. ಏನು ಸಿಕ್ಕಿರೋದಿಲ್ಲ, ಸಿಕ್ಕಿದ್ಯಾವುದು ಉಳಿದಿರೋದಿಲ್ಲ, ಯಾವುದೂ ಉಳಿದಿರುವುದಿಲ್ಲ. ಯಾವುದು ಉಳಿಯುವುದಿಲ್ಲ ಅಂತನ್ನುವ ಸತ್ಯಾಂಶವನ್ನ ಈ ಮನಸ್ಸಿಗೆ ತಿಳಿಸಿಕೊಟ್ಟಾಗ ಯಾವಾಗಲೂ ಉಳಿಯುವಂತಹ ಭಗವದ್ ವಿಚಾರ, ಭಗವದ್ ಆನಂದ, ಅದರ ಕಡೆಗೆ ಮಾತ್ರವೇ ಈ ಮನಸ್ಸು ಪ್ರಯಾಣಿಸುವುದಕ್ಕೆ ಸಿದ್ಧವಾಗುತ್ತೆ ಕ್ರಮೇಣ. ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾ ಇದ್ದಾರೆ. ನಾಮಗುಣ ಕೀರ್ತನೆಯನ್ನ ಸರ್ವದಾ ಮಾಡ್ತಾ ಇರಬೇಕು.
काली काली बोलो रसना, कौर पद ध्यान नामामृत पान, जदि पेते प्राण थाके वासना। भाई बंधु सुत दारा परिजन, ಶೃಂಗೇರ ದೋಸರ್ ನಾಹೆ ಕೋನೋ ಜನ್. ಇವ್ರು ಯಾರು ನಮಗೆ ಬರೋರಲ್ಲ, ಕೊನೆಗೆ ನಮ್ಮ ಜೊತೆಲಿ ಬರ್ತಕ್ಕಂಥವರಲ್ಲ. ದುರಂತ ಶಮನ್ ಬಾಧಿಪೆ ಜೊಖೋನ್, ಯಾವಾಗ ದುರಂತಗಳು ನಿಮ್ಮನ್ನ ಬಾಧಿಸುತ್ತವೋ, ಬೇನೆ ಏ ಚರಣ್ ಕೇಹೋ ಕಾರೋನ, ಆಗ ನೆನಪಿಟ್ಕೋ ಈ ಜಗನ್ಮಾತೆಯ ಪಾದಕಮಲವನ್ನು ಬಿಟ್ಟು ಬೇರೆ ಯಾವುದು ನಮಗೆ ಪ್ರಯೋಜನ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ತಿಳಿದುಕೊಂಡು ಕಾಲಿ ಕಾಲಿ ಬೋಲೋ ರಸನ. ದಯವಿಟ್ಟು ಎಲ್ಲರೂ ಅನುಸರಿಸಿ, ಹೇಳ್ಕೊಡ್ತೇನೆ. ಶ್ರೀರಾಮಕೃಷ್ಣರ ಕಾಳಿಯನ್ನೇ ನಮ್ಮ ಇವತ್ತಿನ ಸಂಕೀರ್ತನೆಗೆ ಉಪಯೋಗಿಸ್ಕೊಳ್ಳೋಣ. ಪಲ್ಲವಿ ಮಾತ್ರ ನೀವೇ ಹೇಳ್ತಾ ಬನ್ನಿ, ಉಳಿದದನ್ನೆಲ್ಲ ಅನುಸರಿಸಿ. ಎರಡನೇ ಸಾಲು ಹೇಳೋದು ಬೇಡ, ಅಂದ್ರೆ ಅನುಪಲ್ಲವಿಯ ಎರಡನೇ ಸಾಲು ಹೇಳೋದು ಬೇಡ, ಮತ್ತು ಚರಣಗಳ ಕೊನೆಯ ಸಾಲು ಹೇಳೋದು ಬೇಡ. ಪಲ್ಲವಿ ಎರಡು ಸರ್ತಿ ಹೇಳ್ತಾ ಇರಿ. ಕಾಲಿ ಕಾಲಿ ಬೋಲೋ ರೋಷನಾ, ಕಾಲಿ ಕಾಲಿ ಬೋಲೋ ರೋಷನಾ, ಕಾಲಿ ಕಾಲಿ ಬೋಲೋ ರೋಷನಾ, काली काली बोलो रशना, काली काली बोलो रशना, काली काली बोलो रशना। कौर पद ध्यान नामामृत पान, कौर पद ध्यान नामामृत पान, कौर पद ध्यान नामामृत पान, कौर पद ध्यान ज्योति पेते प्राण थाके वासना, काली काली बोलो रशना, काली काली बोलो रशना, काली काली बोलो रशना, काली काली बोलो रशना। भाई बंधु सुत दारा परिजन, भाई शृंगेर दोसर नाहे को न जान, भाई बंधु सुत दारा परिजन, भाई शृंगेर दोसर नाहे को न जान, दुरंत शमन बादी बेजकन, दुरंत दुरंत शमन बादी बेजकन, दुरंत शमन बादी बेजकन, बिने चरण के हो कारुणा, काली काली बोलो रशना, काली काली बोलो रशना, काली काली बोलो रशना, काली काली बोलो रशना। दुर्गा नाम मुखे बोलो एक बार, दुर्गा नाम मुखे शृंगेर संबल, दुर्गा नाम
दुर्गा नाम मुखे बोलो एक बार दुर्गा नाम मुखे शृंगेर शंबल दुर्गा नाम अमार अनित्य संसार नाही पारावार अनित्य संसार नाही पारावार सकले असार भेबे देखो ना काली गैलो गैलो काल विफले गैलो 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 काल देखो ना कालांत निकटे लो गैलो गैलो काल विफल गैलो देखो ना कालांत निकटे लो प्रसाद बोले भालो काली काली बोलो प्रसाद बोले भालो काली काली बोलो प्रसाद बोले भालो दूर হবে সব জম যন্ত্রণা কালী कर पद ध्यान नामामृत पान कर पद ध्यान नामामृत पान कर पद ध्यान যদি পেতে প্রাণ থাকে বাসনা কালী কালী ಇದನ್ನೇ ಪುರಂದರದಾಸರು ಏನು ಹೇಳಿದ್ದಾರೆ ನೋಡಿ. ಶ್ರೀರಾಮಕೃಷ್ಣರು ಹೊಸತನ್ನೇನೂ ಹೇಳಿಲ್ಲ, ಮೊದಲಿಂದ ಇದ್ದನ್ನೇ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂದ್ರೆ ಮಾಡಲೇಬೇಕು ನೀವು ಅಂತನ್ನುವ ಒಂದು ರಭಸದಿಂದ ಹೇಳಿದ್ದಾರೆ. ವಾದಿರಾಜ ಸ್ವಾಮಿಗಳು ಅದನ್ನ ಈ ರೀತಿಯಲ್ಲಿ ಹೇಳಿದ್ದಾರೆ ನೋಡಿ. ಹರಿ ಭಜನೆ ಮಾಡು ನಿರಂತರ, ಹರಿ ಭಜನೆ ಮಾಡು ನಿರಂತರ, ಪರಗತಿಗಿದು ನಿರ್ಧಾರ ನೋಡು, ಪರಗತಿಗಿದು ನಿರ್ಧಾರ ನೋಡು, ಭಜನೆ ಮಾಡು ನಿರಂತರ
ನಿರಂತರ ಹರಿ ಭಜನೆ ಮಾಡು ನಿರಂತರ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಹರಿ ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡು ನಿರಂತರ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಒಂದು ಮಾಲೆ ಹಾಕುವ ಹೊತ್ತಿಗೆ, ಪರಸ್ಪರ ಮಾಲೆ ಹಾಕೊಳ್ಳೋ ಹೊತ್ತಿಗೆ ಎಂಥ ಸುಖ. ಅವ್ರಿಗೆ ಇವರು ಪಾಶ ಹಾಕಿದ್ದು, ಇವರಿಗೆ ಅವರು ಪಾಶ ಹಾಕಿದ್ದು ಅಂತ ಗೊತ್ತಾಗೋದು ಎಷ್ಟೋ ವರ್ಷಗಳ ಮೇಲೆ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಒಂದ ಎರಡ? ಒಂದ ಎರಡಾದು. ಅದನ್ನು ಬಂದು ಬಂದು ಹೇಳ್ತಾ ಇರ್ತಾರೆ. ಅದು ಕೂಡ ಈ ಹೊಸದಾಗಿ ಸಂಸಾರ ನಡೆಸಿ ಒಂದು 4-5 ವರ್ಷ ಆದ ಕೂಡಲೇ ಯಾವ ತರಹ ತಮ್ಮ ಕಷ್ಟಗಳು ಹೇಳ್ಕೊಳ್ತಾರೆ ಅಂತಂದ್ರೆ, ಜಗತ್ತಿನಲ್ಲಿ ಇತರ ಯಾರಿಗೂ ಆ ತರ ಕಷ್ಟಗಳು ಬಂದೇ ಇಲ್ಲ, ತಮಗೆ ಮಾತ್ರವೇ ಬಂದಿದೆ ಈ ತರಹ. ಆದ್ರೆ ನಾವು ಸನ್ಯಾಸಿಗಳು ಇದನ್ನ ಕೇಳಿ 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 ಒಂದೇ ತರದ ಕಷ್ಟಗಳು, ಸ್ವಲ್ಪ ಅದರ ಕಲೆಯಲ್ಲಿ ವ್ಯತ್ಯಾಸ ಅಷ್ಟೇನೆ, ಲಕ್ಷಣದಲ್ಲಿ ಕೆಲವು ವ್ಯತ್ಯಾಸ ಅಷ್ಟೇನೆ. ಕೊನೆಗೆ ಅವರಿಗೆ ಹೇಳೋದಾಗುತ್ತೆ, ಎಲ್ಲರ ಮನೆಯು ದೋಸೆಯು ತೋತೆ, ಏನು ಯೋಚನೆ ಮಾಡಬೇಡಿ, ಇದ್ದ ಮಟ್ಟಿಗೆ ಸಹಿಸಿಕೊಂಡು ಹೇಗೋ ಇರಿ. ಮೊದಲೇ ತೋರುತ್ತದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ. ಹರಿ ಭಜನೆ ಮಾಡು ನಿರಂತರ. ವೇದಶಾಸ್ತ್ರಗಳ ನೋದಿದರೇನು, ವೇದಶಾಸ್ತ್ರಗಳ ನೋದಿದರೇನು, ಸಾಧನಕ್ಕಿದು ನಿರ್ಧಾರ. ಹರಿ ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡು ನಿರಂತರ. ಸಾರ ಬಹು ಸಂಸಾರ ವಿಮೋಚಕ, ಸಾರ ಬಹು ಸಂಸಾರ ವಿಮೋಚಕ, ಸೇರೋ ಶ್ರೀ ಹಯವದನನ್ನ. ಹರಿ ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡು ನಿರಂತರ. ಪರಗತಿಗಿದು ನಿರ್ಧಾರ ನೋಡು, ಪರಗತಿಗಿದು ನಿರ್ಧಾರ ನೋಡು, ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡು ನಿರಂತರ. ಸಂಸಾರದಲ್ಲಿ ಇದ್ದು ಕೂಡ ಅಯ್ಯೋ ನಾನು ಸಂಸಾರದಲ್ಲಿ ಮುಳುಗಿ ಹೋದಲ್ಲ ಅಂತನೂ ಈ ಮಾತನ್ನು ಯಾರು ಆಡಬೇಕಾಗಿಲ್ಲ, ಆಡಬಾರ್ದು. ಸಂಸಾರದಲ್ಲಿ ಇದ್ದುಕೊಂಡೇ ಆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಭಗವನ್ ನಾಮ ಸಂಕೀರ್ತನೆಯಲ್ಲಿ ತೊಡಗಿತು ಅಂತ ಹೇಳಿದ್ರೆ, ಆ ಗಂಡ ಹೆಂಡಿರಲ್ಲಿ, ತಂದೆ ತಾಯಿಯಂದಿರಲ್ಲಿ, ತಾಯಿ ಮಕ್ಕಳಲ್ಲಿ ಒಂದು ಸಾಮರಸ್ಯ ಅಲ್ಲಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಆಗ ಓಲ್ಡ್ ಏಜ್ ಹೋಮ್ ಕಟ್ಟಬೇಕಾಗೇ ಇಲ್ಲ, ಅಮರ ದೀಪವೂ ಬೇಡ, ಯಾವ ದೀಪವೂ ಬೇಡ. ಅವರವರ ಮನೆಯಲ್ಲಿ ಅವರವರ ವೃದ್ಧರನ್ನು ಇಟ್ಕೊಂಡು ಕಾಪಾಡೋದಕ್ಕಾಗೋದಿಲ್ಲ.
ಅವರವರ ಮಕ್ಕಳೇ ಅವರವರ ಮುದಿ ತಂದೆ ತಾಯಿಯಂದ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿದ ಇನ್ನು ಮೂರನೇವನು ಯಾವನು ಬಂದು ನೋಡ್ಕೊಳ್ತಾನೇನು? ಪ್ರೀತಿಯಿಂದ ವಿಶ್ವಾಸದಿಂದ ಕಾಲಕ್ಕೆ ಏನೇನು ಬೇಕು ಆ ಉಪಚಾರಗಳನ್ನು ಮಾಡಿಕೊಡು ಬಲ್ನೇನು? ಭ್ರಮೆ ಅಲ್ವೇ ಇದೆಲ್ಲ. ಆದರೂ ಹಣ ಖರ್ಚು ಮಾಡ್ತಾ ಇರ್ತಾರೆ, ಕಟ್ಟಡ ಕಟ್ತಾ ಇರ್ತಾರೆ. ಅವರವರ ಮನೆಗಳಲ್ಲೇ ಇರತಕ್ಕಂಥ ತಂದೆ ತಾಯಿಗಳೇ ಮಕ್ಕಳು ಪ್ರಾಯ ಪ್ರಬುದ್ಧರಾದಂತಹ ಮಕ್ಕಳು ತಮ್ಮ ತಮ್ಮ ಹೆಂಡಂದರೊಂದಿಗೆ ಸೇರಿ ಅಥವಾ ಮಗ ಸೊಸೆಯರು ಸೇರಿ ಅತ್ತೆ ಮಾವಂದರನ್ನ ಅಥವಾ ತಂದೆ ತಾಯಿದರನ್ನ ಸೇವೆ ಮಾಡಬೇಕು. ನಮಗೂ ಮುಂದೆ ಇದೇ ಗತಿ ತಪ್ಪಿದ್ದಲ್ಲ ಅಂತ ಹೇಳ್ತಕ್ಕಂಥ ಅದ್ಭುತವಾದ ಪಾಠ ಅವ್ರು ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಅದರ ಮೂಲಕ ಇವರು ದಾಂಪತ್ಯ ಜೀವಕ್ಕೆ ಏನ್ ತೊಂದರೆ ಆಗುತ್ತೆ? ಅವರಿಂದ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅಷ್ಟೇನೆ. ಇವರು ದಾಂಪತ್ಯ ಜೀವನಕ್ಕೆ ರಸಾಭಾಸ ಮಾಡಿಬಿಡ್ತಾರೆ ಅಂತ ಇವ್ರು ಕಳಿಸೋದು. ಆ ಮದುವೆ ತಂದೆ ಹೇಳಿತ್ತು ಅಂತಂದ್ರೆ ಇವರು ಮಹಾ ಸಂಭ್ರಮದ ಸಂತೋಷ ಅನುಭವಿಸೋದಷ್ಟರೊಳಗೆ ಇದೆ. ಅವರವರೊಳಗೆ ಪರಸ್ಪರ ವಿರಸ ಉಂಟಾಗೋದಕ್ಕೆ ಪ್ರಾರಂಭವಾಗಿಬಿಟ್ಟಿರುತ್ತೆ. ಆದ್ರಿಂದ ಈ ತಾತ್ಕಾಲಿಕವಾದಂತಹ ಸುಖಗಳನ್ನೆಲ್ಲ ಬದಿಗೊತ್ತಿ ಏನೇನು ಕಿಂಚಿತ್ ಸಿಗುತ್ತೋ ಅಷ್ಟನ್ನ ಅನುಭವಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪರಮಾತ್ಮ ಇದ್ದಾನೆ ಅಂತ ಇರ್ತಕ್ಕಂಥ ಭಾವನೆಯಿಂದ ಸೇವೆ ಮಾಡ್ತಕ್ಕಂಥದ್ದು. ಆ ತಂದೆ ತಾಯಿಗಳಲ್ಲಿ ಪರಮಾತ್ಮ ಇದ್ದಾನೆ. ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಕ್ಕಂಥ ಮಾತನ್ನ ಉಪನಿಷತ್ತು ಅಂದಿನಿಂದಲೂ ಘೋಷಿಸ್ತಾ ಬರ್ತಾ ಇದೆ. ತಂದೆ ತಾಯಂದಿರಲ್ಲೇ ಆ ಮುದಿ ತಂದೆ ತಾಯಂದಿರಲ್ಲೇ ದೇವರನ್ನ ಕಾಣೋಕೆ ಸಾಧ್ಯವಾಗದೇ ಇರತಕ್ಕಂಥವನು ಇನ್ನು ದರಿದ್ರ ನಾರಾಯಣ ದೇವೋಭವ ಮಾಡೋಕೆ ಸಾಧ್ಯ ಉಂಟೇನು? ಹೆತ್ತ ತಂದೆ ತಾಯಂದನ್ನೇ ದೇವರೂಪಾದಿಯಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಿಲ್ಲದಿರತಕ್ಕಂಥವನು ಬಾಕಿ ಉಳಿದವ್ರನ್ನ ದೇವರಂತೆ ಕಂಡುಕೊಳ್ಳೋಕೆ ಸಾಧ್ಯ ಉಂಟೇನು? ನಮ್ಮೆಲ್ಲರ ಸ್ವಾರ್ಥ ಸುಖಗಳನ್ನ ಕಡಿಮೆ ಮಾಡಿಕೊಂಡು ಅವರ ಸೇವೆಯಲ್ಲಿ ನಿರತರಾಗಿ ಜಗತ್ತಿನ ನಶ್ವರತೆಯನ್ನ ಪ್ರತಿದಿನ ಆ ವೃದ್ಧ ಮಾತಾ ಪಿತೃಗಳು ತೋರಿಸಿಕೊಡ್ತಾ ಇರ್ತಾರಲ್ಲ, ಆ ಪಾಠವನ್ನು ಕಲಿತುಕೊಂಡು ನಮ್ರತೆಯಿಂದ ಜೀವನವನ್ನು ನಡೆಸ್ತು ಅಂತ ಹೇಳಿದ್ರೆ ಯಾತಕ್ಕೆ ಜೀವನ ಪಾವನ ಆಗೋದಿಲ್ಲ? ಯಾಕೆ ಆ ವೃದ್ಧ ಮಾತಾ ಪಿತೃಗಳಲ್ಲೇ ಇರತಕ್ಕಂತಹ ಭಗವಂತ ಯಾತಕ್ಕೆ ಅನುಗ್ರಹ ಮಾಡೋದಿಲ್ಲ? ಮಾಡೇ ಮಾಡ್ತಾನೆ. ತಾಂಡವ ಮುನಿ ಅಂತ ಹೇಳ್ತಕ್ಕಂಥ ದಂಪತಿಗಳನ್ನ, ವೃದ್ಧ ದಂಪತಿಗಳನ್ನ, ನಡೀಕೆ ಸಾಧ್ಯವಿಲ್ಲದಿರ್ತಕ್ಕಂಥ ಹೆಳವ ದಂಪತಿಗಳನ್ನ, ವೃದ್ಧ ದಂಪತಿಗಳನ್ನ ಅವರ ಮಗ ಕಾವಡಿಯಲ್ಲಿ ಹೊತ್ತುಕೊಂಡು ತೀರ್ಥಾಟನೆ ಮಾಡಿಸ್ತಾ ಇರ್ತಾನಲ್ಲ, ಎಂಥ ಅದ್ಭುತವಾದಂಥ ಒಂದು ಆದರ್ಶ ನಮ್ಮ ಮುಂದೆ ಇದೆ. ಈ ಪುರಾಣ ಕೊಟ್ಟಿದೆ. ಇದನ್ನೆಲ್ಲ ಗಮನಿಸಿದಾಗ ನಮಗೆ ಆದರ್ಶವನ್ನು ತೋರಿಸಿಕೊಡೋದಕ್ಕೆ ಜನ ಇಲ್ಲ ಅಂತಲ್ಲ, ಗ್ರಂಥಗಳಿಲ್ಲ ಅಂತಲ್ಲ, ಅನುಸರಿಸೋಕೆ ಜನ ಇಲ್ಲ ಅಷ್ಟೇನೆ ಅಂತ ಇಲ್ಲಿವರೆಗೆ ಹೇಳಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.